ನಮಸ್ಕಾರ ಎಲ್ರಿಗೂ. ನಿನ್ನೆ ಅಷ್ಟೇ ನಮ್ಮ ಕರ್ನಾಟಕದ ಒಂದು ಮುಖ್ಯ ಪ್ರೇಕ್ಷಣೀಯ ಸ್ಥಳವಾದಂತಹ ಕೂರ್ಗ್ನ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಥವಾ ದುಬಾರೆ ಆನೆಗಳ ಶಿಬಿರದಲ್ಲಿ ನಡೆದಂತಹ ಆ ಒಂದು ಇನ್ಸಿಡೆಂಟ್ ಇನ್ನೂ ಮರೆಯಕ್ಕಾಗ್ತಾ ಇಲ್ಲ. ಅಂದ್ರೆ ಅದೊಂದು ನೈಜವಾಗಿ ಒಂದು ಸುಂದರವಾದ ಸ್ಥಳ ದುಬಾರೆ ಎಲಿಫೆಂಟ್ ಕ್ಯಾಂಪ್. ಅಲ್ಲೆಲ್ಲರೂ ಟೂರಿಸ್ಟ್ ಗಳು ವಿಸಿಟ್ ಮಾಡ್ತಾ ಇರ್ತಾರೆ, ಖುಷಿ ಖುಷಿಯಿಂದ ಫೋಟೋಸ್ ತಗೋತಾ ಇರ್ತಾರೆ, ಆನೆಗಳಿಗೆ ಫೀಡ್ ಮಾಡಿಸ್ತಾ ಇರ್ತಾರೆ, ಆನೆಗಳಿಗೆ ಸ್ನಾನ ಮಾಡಿಸ್ತಾ ಇರ್ತಾರೆ. ಅಂತದಕ್ಕೆ ಫೇಮಸ್ ಆದಂತಹ ಒಂದು ಸ್ಥಳ ದುಬಾರೆ ಎಲಿಫೆಂಟ್ ಕ್ಯಾಂಪ್. ಆ ಒಂದು ಸ್ಥಳದಲ್ಲಿ ನಿನ್ನೆ ನಡೆದಂತಹ ಕಂಜನ್ ಹಾಗೆ ಮಾರ್ಥಾಂಡ ಅನ್ನೋ ಆನೆಗಳ ನಡುವೆ ಆದಂತಹ ಜಗಳದಿಂದ ತಮಿಳುನಾಡಿನ ಚೆನ್ನೈ ಮೂಲದಿಂದ ಕರ್ನಾಟಕದ ಮೈಸೂರು ಭಾಗಗಳಿಗೆ, ಮೈಸೂರು, ಕುಶಾಲನಗರ ಹಾಗೆ ಕೂರ್ಗ್ ಭಾಗಗಳಿಗೆ ಪ್ರವಾಸಕ್ಕೆ ಬಂದಿದ್ದಂತಹ ದಂಪತಿಗಳಲ್ಲಿ ಗಂಡ ಹೆಂಡತಿ ಮಗು ಆ ಸ್ಥಳಗಳನ್ನ ವಿಸಿಟ್ ಮಾಡ್ತಾ ಇರ್ತಾರೆ. ಅವರು ನಿನ್ನೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ಕಂಜನ್ ಹಾಗೆ ಮಾರ್ಥಾಂಡ ಆನೆಗಳ ಕಾಳಗದಿಂದ ಆ ಮಹಿಳೆ ಆನೆಗಳ ಕಾಲ್ ತುಳಿತಕ್ಕೆ ನೀರಲ್ಲಿ ಸಿಕ್ಕಿ ಅವ್ರನ್ನ ರಕ್ಷಿಸಕ್ಕೂ ಅವ್ರ ಗಂಡ ಟ್ರೈ ಮಾಡಿದ್ರು ಕೂಡ ಅದು ಫಲಕಾರಿ ಆಗ್ಲಿಲ್ಲ. ಆ ಮಹಿಳೆ ನಿನ್ನೆ ಸಾವನ್ನಪ್ಪಿದ್ರು. ಈ ಒಂದು ಇನ್ಸಿಡೆಂಟ್ ನ ಕುರಿತು ನಾನು ನಿನ್ನೆ ವಿಡಿಯೋ ಮಾಡಿದ್ದೆ. ನೀವೇನಾದ್ರೂ ಆ ವಿಡಿಯೋನ ಇನ್ನ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಅದನ್ನ ನೋಡಿ ಈ ವಿಡಿಯೋನ ನೀವು ನೋಡಿದ್ರೆ ಒಂದು ಕಂಟಿನ್ಯೂಷನ್ ನಿಮ್ಗೆ ಸಿಗುತ್ತೆ. ಸೊ ನಿನ್ನೆ ಆ ಮಹಿಳೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಮೃತಪಟ್ಟಿದ್ರು. ಆ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು, ಒಂದ್ ಆನೆ ಮೇಲೆ ಮಾಹುತ ಇದ್ದಾರೆ, ಒಂದ್ ಆನೆ ಮೇಲೆ ಮಾಹುತ ಇಲ್ಲ. ಹಾಗೆ ಒಂದ್ ಆನೆಗೆ ದಂತ ಇದೆ, ಒಂದ್ ಆನೆಗೆ ದಂತ ಇಲ್ಲ. ದಂತ ಇರುವಂತ ಆನೆ ಅಥವಾ ಮಾಹುತ ಕೂತಿರುವಂತ ಆನೆ ಯಾವ್ದಿದೆಯಲ್ಲ, ಮೇಲ್ಗಡೆ ನಿಂತ್ಕೊಂಡು ಜಗಳ ಮಾಡ್ತಿದ್ಯಲ್ಲ, ಆ ಆನೆ ಬಂದು ಕಂಜನ್. ಕೆಳಗಡೆ ಬಿದ್ದಿದೆ, ಮಾಹುತ ಇಲ್ಲ ಅದಕ್ಕೆ, ಹಾಗೆ ಅದಕ್ಕೆ ದಂತ ಕೂಡ ಇಲ್ಲ, ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ದಂತ ಕೂಡ ಇಲ್ಲ ಅದಕ್ಕೆ. ಅದು ಏಟ್ ತಿಂತಾ ಇದೆ ಕಂಜನ್ ಆನೆಯಿಂದ. ಕೆಳಗಡೆ ಬಿದ್ದಿರುವಂತ ಆನೆ ಬಂದು ಮಾರ್ಥಾಂಡ ಆನೆ. ಈಗ ಸದ್ಯಕ್ಕೆ ಸಾವನ್ನಪ್ಪಿರುವಂತಹ ಆನೆ ಅದೇ ಕೆಳಗಡೆ ಬಿದ್ದಿರುವಂತಹ ಮಾರ್ಥಾಂಡ ಆನೆ. ಸೊ ಈ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ, ಅದನ್ನ ನೋಡ್ಕೊಂಡ್ ಬನ್ನಿ. ಓಕೆ, ವಿಡಿಯೋನ ನೋಡಿದ್ರಲ್ವಾ? ಏನ್ ಮಾರ್ಥಾಂಡ ಆನೆ ಕೆಳಗಡೆ ಬಿದ್ದೋಗಿದೆ. ಅದಕ್ಕೆ ಕಂಜನ್ ಆನೆ ಮಾಹುತ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಸಹ ಮಾಹುತನ ಕಂಟ್ರೋಲ್ಗೆ ಅದು ಸಿಗ್ದೇನೆ ಅದ್ರ ದಂತದಿಂದ ಹಾಗೆ ಅದ್ರ ಸೊಂಡಲಿಂದ ಮಾರ್ಥಾಂಡ ಆನೆಗೆ ಅದು ಚುಚ್ತಾನೆ ಇದೆ, ಹೊಡಿತಾನೆ ಇದೆ. ಆನೆ ಏನು ದಂತದಿಂದ ತಿವಿತಾ ಇದೆ ಅಲ್ವಾ, ಅದ್ರ ಫೋರ್ಸ್ಗೆ ನೀರನ್ನ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ನೀರೇನೆ ಕೆಂಪಾಗೋಗಿದೆ ಅದ್ರ ರಕ್ತದಿಂದ. ಅಷ್ಟು ರಕ್ತಸ್ರಾವ ಕೂಡ ಆಗಿದೆ, ಅಷ್ಟು ನೋವಾಗಿದೆ ಅದಕ್ಕೆ. ಅಲ್ಲಿನ ಎಕ್ಸ್ಪರ್ಟ್ಸ್ ಹೇಳಿದ ಪ್ರಕಾರ ಮಾರ್ಥಾಂಡ ಆನೆಯ ಮರ್ಮಾಂಗಕ್ಕೆ ಕಂಜನ್ ಆನೆಯ ದಂತ ಹೋಗಿ ಚುಚ್ಚಿದೆ. ದಂತ ಅದೆಷ್ಟು ಉದ್ದ ಇದೆ, ಅಷ್ಟು ಉದ್ದನೂ ಕೂಡ ಅದರ ಮರ್ಮಾಂಗ ಹಾಗೆ ಅದರ ಕಿಡ್ನಿ ಭಾಗಕ್ಕೆ ಚುಚ್ಕೊಂಡಿರೋದ್ರಿಂದ ಮಾರ್ಥಾಂಡ ಆನೆ ಬಂದು ತೀವ್ರವಾಗಿ ಗಾಯಗೊಂಡಿತ್ತು. ಆದ್ರಿಂದಾನೇ ನಿನ್ನೆಯಿಂದ ಸಹ ಅದಕ್ಕೆ ಚಿಕಿತ್ಸೆ ಕೊಟ್ಟರು ಕೂಡ ಅದು ಉಳ್ಕೊಳ್ಳೋದಿಕ್ಕೆ ಆಗಿಲ್ಲ. ಅಂಡ್ ಕೆಲವೊಂದ್ ಕಡೆ ಹೇಳ್ತಿದ್ದಾರೆ, ಕಂಜನ್ ಆನೆ ಏನು ಜಗಳಕ್ಕೆ ಬೀಳ್ತಾ ಇತ್ತು, ಮಾರ್ಥಾಂಡ ಆನೆಗೆ ಹಾನಿ ಮಾಡ್ತು, ಕಂಜನ್ ಆನೆಯ ಮಾಹುತ ಅದ್ರ ಮೇಲೆ ಕೂತಿದಾರಲ್ಲ ಅವರೆಲ್ಲ ಅದನ್ನ ಪಳಗಿಸಿರುವಂತಹ ಮಾಹುತ. ಈಗ ನಮ್ ಮನೆ ಮಕ್ಳೇನೆ ನಮ್ ಮಾತು ಕೇಳಲ್ಲ, ಅಂತದ್ರಲ್ಲಿ ಅಷ್ಟು ದೈತ್ಯಾಕಾರದ ಪ್ರಾಣಿ ಬಂದು ಯಾರದೋ ಮಾತು ಕೇಳಿ ಅಂದ್ರೆ ಅದು ಕೇಳಲ್ಲ. ಅದಕ್ಕೆ ಅಂತಾನೆ ಒಂದ್ ಆನೆಗೆ ಒಬ್ರು ಮಾಹುತ ಅಂತ ಆಡ್ತಾರೆ, ಅವ್ರಿಬ್ರಿಗೆ ಒಂದು ಬಾಂಡಿಂಗ್ ಇರುತ್ತೆ. ಅದರಿಂದ ಅದು ಮಾತನ್ನ ಕೇಳುತ್ತೆ, ಅದ್ರ ಅಂಕುಶದಿಂದ ಅವ್ನ ಕಂಟ್ರೋಲ್ ಮಾಡಿದ್ರೆ ಅವನ ಕಂಟ್ರೋಲ್ಗೆ ಸಿಗುತ್ತೆ. ಅವ್ರಿಬ್ರು ಮಧ್ಯ, ಮಾಹುತ ಹಾಗೆ ಆನೆ ಮಧ್ಯೆ ಒಂದು ಎಮೋಷನಲ್ ಬಾಂಡಿಂಗ್ ಇರುತ್ತೆ. ಹಾಗಾಗಿ ಅದು ಅವುಗಳ ಜೊತೆ ಮಾತಾಡ್ಕೋತಾರೆ, ಅವ್ರು ಇಂಟರಾಕ್ಟ್ ಮಾಡ್ತಾರೆ, ಅದ್ರ ಮಾತನ್ನ ಕೇಳುತ್ತೆ. ಅವತ್ತು ಆ ಸ್ಥಳದಲ್ಲಿ ಕಂಜನ್ ಆನೆಯ ಮಾಹುತ ಕೂಡ ಇರ್ಲಿಲ್ಲ ಅಂತ ಹೇಳ್ತಾರೆ. ಅದು ಕೂಡ ಈ ಒಂದು ದುರ್ಘಟನೆ ಸಂಭವಿಸೋದಕ್ಕೆ ಕಾರಣ ಇರ್ಬೋದು. ಒಟ್ಟಾರೆ ಅಲ್ಲಿ ನಡೆದಿರುವಂತಹ ಅನಿರೀಕ್ಷಿತ ಆನೆ ಕಾಳಗದಿಂದ ನಿನ್ನೆ ಒಬ್ರು ಚೆನ್ನೈ ಮೂಲದ ಮಹಿಳೆ, ಹಾಗೆ ಇವತ್ತು ಅಲ್ಲೇ ಇದ್ದಂತಹ ಸಾಕಾನೆ, ಅಲ್ಲೇ ಪಳಗಿದ್ದಂತಹ, ಅಲ್ಲೇ ಒಬ್ಬ ಮಾವುತ ಅದನ್ನ ಕಾಳಜಿ ಮಾಡ್ತಿದ್ದಂತಹ ಆನೆ ಮಾರ್ಥಾಂಡ ಆನೆ, ಇಬ್ರು ಕೂಡ ವಿಧಿವಶ ಆಗಿದ್ದಾರೆ. ನಿನ್ನೆ ಮಹಿಳೆ, ಇವತ್ತು ಆನೆ. ನಿನ್ನೆ ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಫಾರೆಸ್ಟ್ ಮಿನಿಸ್ಟರ್ ಆಗಿರುವಂತಹ ಈಶ್ವರ್ ಖಂಡ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಜೊತೆ ಸೇರಿ ಪಬ್ಲಿಕ್ ಸೇಫ್ಟಿಗೋಸ್ಕರ, ಅಲ್ಲಿಗೆ ವಿಸಿಟ್ ಮಾಡುವಂತಹ ಟೂರಿಸ್ಟ್ ಗಳ ಸೇಫ್ಟಿಗೋಸ್ಕರ ಒಂದಷ್ಟು ಪ್ರಿಕಾಷನರಿ ಮೆಷರ್ಸ್ ನ ತಗೊಂಡಿದೀವಿ ಅಂತ ಹೇಳಿದ್ರು. ಆ ಪ್ರಿಕಾಷನರಿ ಮೆಷರ್ಸ್ ಏನು ಅಂತಂದ್ರೆ, ಇನ್ನು ಮೇಲೆ ಇಲ್ಲಿವರೆಗೂ ಏನು ಆನೆಗಳ ಹತ್ರದವರೆಗೆ ಜನಗಳನ್ನ, ಟೂರಿಸ್ಟ್ ಗಳನ್ನ ಅಲೋ ಮಾಡ್ತಾ ಇದ್ರು, ಅವುಗಳಿಗೆ ಸ್ನಾನ ಮಾಡಿಸೋದಕ್ಕೆ ಅವಕಾಶ ಇತ್ತು, ಟೂರಿಸ್ಟ್ ಗಳ ಕೈಯಲ್ಲಿ ಅವುಗಳಿಗೆ ಫೀಡ್ ಮಾಡಿಸೋದಕ್ಕೆ ಕೂಡ ಅವಕಾಶ ಇತ್ತು. ಶುಗರ್ ಕೇನ್ ಅನ್ನ ಅಂದ್ರೆ ಕಬ್ಬನ್ನ ಅದನ್ನೆಲ್ಲ ಅದಕ್ಕೆ ತಿನ್ಸೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರು. ಆದ್ರೆ ಇನ್ನು ಮುಂದೆ ಈ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಫಸ್ಟ್ ಟೈಮ್ ದುಬಾರೆ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಆಗಿರೋದ್ರಿಂದ, ಆನೆ ಕಾಳಗದಿಂದ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದ ಕಾರಣ ಇನ್ನು ಮುಂದೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಮೊದಲನೇದಾಗಿ
ಪ್ರವಾಸಿಗರು ಏನಿರ್ತಾರಲ್ವಾ ಅವ್ರನ್ನ ಆನೆಗಳ ಹತ್ರದವರೆಗೂ ಬಿಡೋದಿಲ್ಲ. ಅಂದ್ರೆ ದೂರದಿಂದಾನೇ ಆನೆಗಳನ್ನ ನೋಡ್ಬೇಕಾಗತ್ತೆ. ಹಾಗೆ ಆನೆಗಳನ್ನ ಮುಟ್ಟೋದಾಗ್ಲಿ, ಆನೆಗಳಿಗೆ ಸ್ನಾನ ಮಾಡಿಸೋದಕ್ಕೂ ಕೂಡ ಅಲೋ ಇರೋದಿಲ್ಲ. ಅದಾದ್ಮೇಲೆ ಆನೆಗಳಿಗೆ ತಮ್ಮ ಕೈಯಿಂದ ಬಾಳೆಹಣ್ಣು ತಿನ್ಸೋದಾಗಿರ್ಲಿ, ಶುಗರ್ ಕೇನ್ ಅಂದ್ರೆ ಕಬ್ಬು ಅಥವಾ ಬೆಲ್ಲ ಇದನ್ನೆಲ್ಲ ಅಲ್ಲಿ ತಿನ್ನಿಸ್ತಾರಲ್ವಾ, ಅದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಆನೆಗಳ ಸೊಂಡಿಲನ್ನ ಮುಟ್ಟೋದು, ಅವುಗಳ ಜೊತೆ ವಿಡಿಯೋಗ್ರಫಿ, ಫೋಟೋಗ್ರಫಿ ತಗೊಳ್ಳೋದಕ್ಕೆ ಕೂಡ ಇನ್ಮೇಲೆ ಅವಕಾಶ ಇರೋದಿಲ್ಲ ಅಂತ ಈಶ್ವರ್ ಖಂಡ್ರೆ ಅವರು ನಿನ್ನೆ ಹೇಳಿದ್ದಾರೆ. ಇದಿಷ್ಟು ಗವರ್ನಮೆಂಟ್ ಈಗ ತಗೊಂಡಿರುವಂತಹ ಪ್ರಿಕಾಷನರಿ ಮೆಷರ್ಸ್. ಆದ್ರೆ ಈಗಾಗ್ಲೇ ಅಲ್ಲಿ 2 ಜೀವಗಳು ಕಳೆದು ಹೋಗಿವೆ. ಗೊತ್ತಿಲ್ಲ ಇಲ್ಲಿ ಯಾರ್ದು ತಪ್ಪಾಯ್ತು, ಗವರ್ನಮೆಂಟ್ ಇವಾಗ ತಗೊಂಡಿರೋ ಮೆಷರ್ಸ್ ನ ಹಿಂದೆನೆ ತಗೊಬೇಕಿತ್ತ, ಅಥವಾ ಮಾಹುತ ಅಲ್ಲಿ ಇಲ್ಲದೆ ಇರೋದೇ ತಪ್ಪಾಯ್ತಾ, ಅಥವಾ ಟೂರಿಸ್ಟ್ ಗಳು ಏನಾದ್ರೂ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರ, ಕಾಡಾನೆಗಳ ಸಾಕಾನೆಗಳಾಗಿ ಮಾಡೋಕೆ ಏನು ಪಳವಳಿಸ್ತಾರಲ್ವಾ, ಆ ಪಳವಳಿಕೆ ಕಡಿಮೆ ಆಯ್ತಾ, ಎಲ್ಲಿ ಏನ್ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ 2 ಜೀವಿಗಳು ನಮ್ಮನ್ನ ಬಿಟ್ಟು ಹೋಗಿದೆ ಅನ್ನೋದೇ ನಿಜ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.